ನಮಸ್ಕಾರ. ಮುಖ್ಯಾಂಶಗಳು. ರೈತರ ಪ್ರತಿಭಟನೆ ಕುರಿತ ಚರ್ಚೆಗೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಆಗ್ರಹ. ಕಲಾಪ ಹಲವು ಬಾರಿ ಮುಂದೂಡಿಕೆ. ಮಾದಕ ವಸ್ತು ತಡೆಗಟ್ಟಲು ಸರ್ಕಾರದಿಂದ ನಿರಂತರ ಪ್ರಯತ್ನ. ಹುಕ್ಕಾ ಬಾರ್ ನಿಷೇಧಕ್ಕೆ ಗಂಭೀರ ಚಿಂತನೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲಘು ಯುದ್ಧ ವಿಮಾನಗಳ ಅನಾವರಣ. ಎಚ್ಎಎಲ್ ಘಟಕದಿಂದ ವಾರ್ಷಿಕ 16 ವಿಮಾನ ತಯಾರಿಸುವ ಸಾಮರ್ಥ್ಯ. ಹಾಗೂ ರಾಜ್ಯದಲ್ಲಿ ಗಣಿಗಾರಿಕೆಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಸ್ಥಾಪಿಸಲು ಮುಖ್ಯಮಂತ್ರಿಯೊಂದಿಗೆ ಚರ್ಚೆ. ಸಚಿವ ಮುರುಗೇಶ್ ನಿರಾಣಿ. ವಾರ್ತೆಗಳ ವಿವರ. ಕೇಂದ್ರ ಬಜೆಟ್ ಮಂಡನೆಯ ಒಂದು ದಿನದ ನಂತರ ರಾಜ್ಯಸಭಾ ಕಲಾಪ ಇಂದು ಬೆಳಗ್ಗೆ ಆರಂಭಗೊಂಡಿತು. ಕೇಂದ್ರ ಸರ್ಕಾರದ ಹೊಸ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ಕುರಿತಂತೆ ಚರ್ಚೆಗೆ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಪ್ರತಿಪಕ್ಷ ಸದಸ್ಯರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು. ಕಲಾಪ ಸಮಾವೇಶಗೊಂಡ ನಂತರ ಕಾಂಗ್ರೆಸ್, ಟಿಎಂಸಿ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ರೈತರ ಪ್ರತಿಭಟನೆ ವಿಷಯವನ್ನು ಕೂಡಲೇ ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಭಾಪತಿ ವೆಂಕಯ್ಯ ನಾಯ್ಡು, ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ರೈತರ ಪ್ರತಿಭಟನೆ ವಿಷಯ ಪ್ರಸ್ತಾಪಿಸಿದ್ದಾರೆ. ಈ ಕುರಿತು ನಾಳೆ ಸದನದಲ್ಲಿ ಚರ್ಚೆಗೆ ಸಮ್ಮತಿಸಿದ್ದೇವೆ. ಲೋಕಸಭೆಯಲ್ಲಿ ಈ ವಿಷಯ ಕುರಿತು ಚರ್ಚೆ ಆರಂಭಗೊಂಡ ನಂತರ ರಾಜ್ಯಸಭೆಯಲ್ಲಿ ಚರ್ಚೆ ನಡೆಸಬಹುದಾಗಿದೆ ಎಂದು ಹೇಳಿದರು. ಆದರೆ ಪ್ರತಿಪಕ್ಷಗಳು ಪ್ರಶ್ನೋತ್ತರ ಅವಧಿಯನ್ನು ರದ್ದುಪಡಿಸಿ ಈಗಲೇ ಆರಂಭಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಸದಸ್ಯರಿಗೆ ಪ್ರಶ್ನೋತ್ತರ ಅವಧಿ ಬೇಡವಾದರೆ ಅವರು ತಮ್ಮ ಅಭಿಪ್ರಾಯ ದಾಖಲಿಸಬೇಕು. ಪ್ರಶ್ನೋತ್ತರ ಬೇಕು ಎಂದರೆ ಈ ಅವಧಿಯನ್ನು ಖಾತರಿಪಡಿಸಲಾಗುವುದು. ಶೂನ್ಯ ವೇಳೆಯಲ್ಲೂ ಪಾಲ್ಗೊಳ್ಳುವುದಿಲ್ಲ ಎನ್ನುವುದು ಅತ್ಯಂತ ದುರದೃಷ್ಟಕರ ಎಂದು ವಿಷಾದ ವ್ಯಕ್ತಪಡಿಸಿದರು. ಪ್ರತಿಪಕ್ಷಗಳ ಸದಸ್ಯರು ರೈತರ ಪ್ರತಿಭಟನೆ ಕುರಿತು ಚರ್ಚೆ ನಡೆಯಲೇಬೇಕು ಎಂದು ಪಟ್ಟು ಹಿಡಿದ ಕಾರಣ 3 ಬಾರಿ ಕಲಾಪವನ್ನು ಮುಂದೂಡಿದ ನಂತರ ಅಂತಿಮವಾಗಿ ನಾಳೆ ಬೆಳಗ್ಗಿನವರೆಗೆ ಮುಂದೂಡಲಾಯಿತು. Once again, appeal to all of you, please go to your seats. Allow the house to function. Question hour is very important. Some of you said last time, not having question hour is murder of democracy. This is the statement made outside. ಲೋಕಸಭೆ ಕಲಾಪ ಅಪರಾಹ್ನ ನಡೆಯಲಿದ್ದು, ಸಂಸತ್ತಿನ ಉಭಯ ಸದನಗಳನ್ನುದ್ದೇಶಿಸಿ ರಾಷ್ಟ್ರಪತಿಗಳು ಮಾಡಿದ ಭಾಷಣದ ವಂದನಾ ನಿರ್ಣಯದ ಮೇಲಿನ ಚರ್ಚೆ ನಡೆಯುವ ನಿರೀಕ್ಷೆಯಿದೆ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ ರಾಜ್ಯದ ಪಾಲಿನ 9,700 ಕೋಟಿ ರೂಪಾಯಿಗೂ ಹೆಚ್ಚು ಕೇಂದ್ರದಿಂದ ಸಂದಾಯವಾಗಿದೆ ಎಂದು ಕೇಂದ್ರ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ವಿಧಾನಸಭೆ ಕಲಾಪದ 4ನೇ ದಿನವಾದ ಇಂದು ಜಿಎಸ್ಟಿ ಕುರಿತು ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಬಸವರಾಜ ಬೊಮ್ಮಾಯಿ, ಜಿಎಸ್ಟಿ ಪಾಲಿನಲ್ಲಿ ವ್ಯತ್ಯಾಸ ಉಂಟಾದರೆ ಪರಿಹಾರ ಕಂಡುಕೊಳ್ಳಲಾಗುವುದು. 2018-19ನೇ ಸಾಲಿನಲ್ಲಿ 18,340 ಕೋಟಿ ರೂಪಾಯಿ ಹಾಗೂ 2019-20ನೇ ಸಾಲಿನಲ್ಲಿ 21,600 ಕೋಟಿ ರೂಪಾಯಿ ಜಿಎಸ್ಟಿ ಪಾಲು ದೊರೆತಿದೆ. 2020-21ನೇ ಸಾಲಿನಲ್ಲಿ ಕೋವಿಡ್ನಿಂದಾಗಿ 3,535 ಕೋಟಿ ರೂಪಾಯಿ ಮಾತ್ರ ಸಂದಾಯವಾಗಿದೆ. ಉಳಿದ 12,047 ಕೋಟಿ ರೂಪಾಯಿ ಪೈಕಿ 9,721 ಕೋಟಿ ರೂಪಾಯಿಗಳನ್ನು ಕೇಂದ್ರ ನೀಡಿದ ಆಯ್ಕೆಯೊಂದರ ಮೂಲಕ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಉಳಿದ ಮೊತ್ತ ಫೆಬ್ರವರಿ ಅಥವಾ ಮಾರ್ಚ್ ವೇಳೆಗೆ ಬರುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. ಪ್ರಶ್ನೆ ಇರೋದು ಪ್ರಾರಂಭ ಮಾಡಿದಾಗ ಮೊದಲೇ 2-3 ವರ್ಷ ಪೂರ್ಣ ಪ್ರಮಾಣದಲ್ಲಿ ಹಣ ಖರ್ಚು ಮಾಡೋಕ್ಕಾಗಲಿಲ್ಲ. ಒಂದು ನಿಮಿಷ, 2016, 17, 18, 19, 20ರಲ್ಲಿ ನಾವೇನು ಹಣ ಒದಗಿಸಿದ್ವಿ ಆ ಸಂದರ್ಭದಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಾವು ಖರ್ಚು ಮಾಡೋಕ್ಕಾಗಲಿಲ್ಲ. ಆವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಇದು ಲ್ಯಾಬ್ಸ್ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ಕೂಡ ನಾವು ತೆಗೆದುಕೊಳ್ತೀವಿ ಅನ್ನೋಂಥ ರೀತಿಯಲ್ಲಿ ಹೇಳಿದರು. ಅದೇ ರೀತಿ ಈ ಸತಿ ಮ್ಯಾಕ್ಸಿಮಮ್ ಎಷ್ಟು ನಾವು ಖರ್ಚು ಮಾಡೋಕ್ಕೆ ಸಾಧ್ಯತೆ ಮಾಡೋಣ.
ಇಲ್ಲಿದ್ರೆ ನೆಕ್ಸ್ಟ್ ಇಯರ್ ರೀಅಪ್ರಾಪ್ರಿಯೇಷನ್ ತಗೊಂಡು ನಾವು ಮಾಡ್ತೀವಿ. ಕಳಿಸಿದ್ದಾರೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಮಾದಕ ವಸ್ತು ಹಗರಣಕ್ಕೆ ಸಂಬಂಧಿಸಿದಂತೆ ಶಾಸಕಿ ಸೌಮ್ಯ ರೆಡ್ಡಿ ಪ್ರಶ್ನೆಗೆ ಉತ್ತರಿಸಿದ ಗೃಹ ಸಚಿವರು ಎಲ್ಲ ಸ್ತರಗಳಲ್ಲಿ ಡ್ರಗ್ಸ್ ವ್ಯಾಪಿಸಿದ್ದು ಇದೊಂದು ಸಾಮಾಜಿಕ ಪಿಡುಗಾಗಿ ಮಾರ್ಪಟ್ಟಿದೆ. ಇದನ್ನು ತಡೆಗಟ್ಟಲು ನಿರಂತರ ಪ್ರಯತ್ನ ನಡೆಯುತ್ತಿದೆ. ಕಾನೂನುಗಳ ಲೋಪಗಳನ್ನು ಸರಿಪಡಿಸಿಕೊಂಡು ಕಠಿಣ ಕ್ರಮ ಕೈಗೊಳ್ಳುವ ಅಗತ್ಯವಿದ್ದು ಹುಕ್ಕಾ ಬಾರ್ಗಳನ್ನು ನಿಷೇಧಿಸುವ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸುತ್ತಿದೆ ಎಂದರು. ಸ್ಲಮ್ನಿಂದ ಹಿಡಿದು ಅತ್ಯಂತ ಶ್ರೀಮಂತರು ಕೂಡ ಇದನ್ನು ಸೇವನೆ ಮಾಡ್ತಿರುವಂಥದ್ದು, ಎಜುಕೇಟೆಡ್ ಜನ ಸೇವನೆ ಮಾಡ್ತಿರುವಂಥದ್ದು, ಕಾಲೇಜ್ ವಿದ್ಯಾರ್ಥಿಗಳು ಮಾಡ್ತಿರುವಂಥದ್ದು ಹವ್ಯಾಸವಾಗಿ, ಅಡಿಕ್ಷನ್ ಆಗಿ ಇದೊಂದು ಕೌಟುಂಬಿಕ ಸಮಸ್ಯೆ ಆಗಿದೆ, ಸಾಮಾಜಿಕ ಪಿಡುಗಾಗಿದೆ. ಆದ್ದರಿಂದಲೇ ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಮತ್ತು ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದೇವೆ. ನಿಮಗೆ ಹೇಳಬೇಕಂದ್ರೆ ಮೊದಲು ಕೇವಲ ಅಲ್ಲಲ್ಲಿ ರೇಡ್ ಮಾಡಿ ಕೆಲವು ಗಾಂಜಾಗಳನ್ನು ವಶಪಡಿಸಿಕೊಂಡು ಕೇಸ್ಗಳನ್ನು ಮುಗಿಸ್ಬಿಡ್ತಾ ಇದ್ವಿ. ಮತ್ತು ಕಾನೂನಲ್ಲೂ ಕೂಡ ಕೆಲವು ಲೋಪಗಳಿದ್ದಾವೆ. ಅವರಿಗೆ ಸ್ಮಾಲ್ ಪೆನಾಲ್ಟಿ ಹಾಕಿ ಬಿಟ್ಟುಕೊಡುವಂಥ ಅವಕಾಶಗಳು ಜಾಸ್ತಿ. ನಾವು ಈ ಥರದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ನಾವು ವಾರ್ ಆನ್ ಡ್ರಗ್ ಅಂತ ಮಾಡಿದ್ದೀವಿ. ಎಲ್ಲ ಆ್ಯಂಗಲಲ್ಲಿ ನಾವು ಮಾಡಬೇಕಾಗತ್ತೆ, ಒಂದೇ ಆ್ಯಂಗಲಲ್ಲಿ ಮಾಡೋಕ್ಕಾಗಲ್ಲ. ಈ ವಿಚಾರದಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡಿ ಕಾರ್ಮಿಕರ ಸಮಸ್ಯೆ ಬಗೆಹರಿಸುವಂತೆ ಶಾಸಕರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್, ಕಾರ್ಮಿಕರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ರಾಮನಗರ ಬಳಿ ಇರುವ ಟೊಯೋಟಾ ಕಾರ್ಖಾನೆಯ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಹಲವು ಸುತ್ತಿನ ಮಾತುಕತೆ ನಡೆದಿದೆ. ಆದಾಗ್ಯೂ ಪ್ರತಿಭಟನೆ ಮುಂದುವರೆದಿದೆ. ನಾಳೆಯೂ ಸಹ ಕಾರ್ಖಾನೆಗೆ ಭೇಟಿ ನೀಡಲಿದ್ದು ಈ ಕುರಿತು ಚರ್ಚಿಸಲಿದ್ದೇನೆ. ಕ್ಷುಲ್ಲಕ ಕಾರಣಕ್ಕೆ ಕೈಗಾರಿಕೆ ಮತ್ತು ನಾಡಿನ ಹಿತವನ್ನು ಬಲಿಕೊಡಬಾರದು. ಹಾಗೆಯೇ ಕರ್ನಾಟಕ ಕೈಗಾರಿಕೆಗೆ ಸುರಕ್ಷಿತವಲ್ಲ ಎಂಬ ವಾತಾವರಣವನ್ನು ಸೃಷ್ಟಿಸಬಾರದು ಎಂದು ಕಾರ್ಮಿಕರಲ್ಲಿ ಮನವಿ ಮಾಡಿದರು. ಅವತ್ತೊಂದು ಮಾತನ್ನು ಹೇಳಿದ್ದೇನೆ ಅಧ್ಯಕ್ಷ, ನಿಮಗೆಲ್ಲ ಹೆಣ್ಣು ಕೊಟ್ಟಿರ್ತಕ್ಕಂಥದ್ದು ಟೊಯೋಟಾದಲ್ಲಿ ಇದ್ದೇವೆ ಅಂತೇಳಿ ಹೆಣ್ಣು ಕೊಟ್ಟಿದ್ದಾರೆ. ನಿಮ್ಮ ಹೆಂಡತಿ ಈ ವಿಷಯ ಗೊತ್ತಿಲ್ಲ, ಅನವಶ್ಯಕವಾಗಿ ಇದಾವನ್ನು ವಾದ ಮಾಡಿ ಕಂಪ್ನಿಯನ್ನು ಹಾಳು ಮಾಡ್ಕೊಳ್ಬೇಡಿ. ತುಂಬ ಜನ ಉದ್ಯೋಗ ಕೊಡ್ತಕ್ಕಂಥ ಕಂಪ್ನಿ ಜೊತೆ ಹೋಗಬೇಕು ಅಂತ ವಿನಂತಿ ಮಾಡಿದ್ದೇನೆ. ವಿರೋಧಿ ಪಕ್ಷ ನಾಯಕ ಕೊಟ್ಟಂಥ ಸಲಹೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಮತ್ತೊಂದು ಪ್ರಯತ್ನ ಮಾಡ್ತೇವೆ ಅಧ್ಯಕ್ಷ. ಬಸವನಗೌಡ ಪಾಟೀಲ್. ಮಾನ್ಯ ಡಾಕ್ಟ್ರೇ ಬಸವನಗೌಡ ಸರ್, ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು 14ನೇ ತಾರೀಕು ಜನವರಿಯಿಂದ ಸೈಟ್ ತೋರಿಸ್ಲಿಕ್ಕೆ ಅಡಿಗೆ ಎಷ್ಟು ಕೊಡಬೇಕು? ಅಡಿಗೆ 1,000, ಅಡಿಗೆ 2,000. ಸಭೆಯಿಂದ ನೇರ ಪ್ರಸಾರ. ತೋರಿಸ್ಲಿಕ್ಕೆ ಒಂದು ಸೈಟಿಗೆಲ್ಲ ಒಂದು ಅಡಿಗೆ ಇಷ್ಟು ಅಂತೇಳಿ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಕೆಲವೇ ಜನರಿಗೆ ಅಲ್ಲಿ BBMP ಇದರಲ್ಲಿ ಗೊತ್ತಿರ್ತದೆ ಸೈಟ್ ಎಲ್ಲಿದೆ ಅಂತ. ನಾವೀಗ MLA ಹೋದರೂ ಕೂಡ ನನಗೊಂದು ಸೈಟ್ ಹುಡ್ಕೊಡಪ್ಪ ಅಂದರೆ ಅಲ್ಲಿರ್ತಾರೆ, ಸಾರ್ ಹೀಗೆಲ್ಲ ಕೇಳಿದ್ರೆ ಆಗೋದೇ ಇಲ್ಲ, ನೀವೇನಾದ್ರು ಸ್ವಲ್ಪ ಕೊಡೋದಾದ್ರೆ ಆಗ್ಬೋದು. ಎಂತ ಕೊಡಬೇಕು ಅಂತ ಹೇಳಿದ್ರೆ ಅಡಿಗೆ ಇಷ್ಟು ಕೊಟ್ಟರೆ ನಿಮ್ಗೆ ಒಳ್ಳೆ ಕಡೆ ಸೈಟು ಸಿಗುತ್ತೆ ಸರ್ ಅಂತೇಳಿ. ಮೊನ್ನೆ ಅಧ್ಯಕ್ಷರೇ, ನಾನು ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷ. ನಾನು ಕೇಳಿದೆ, ಇಲ್ಲಿ ಕೆಂಗೇರಿನಲ್ಲಿ ನಮ್ಮದು ಭಾಳ ಹಳೆ ಪ್ರಾಜೆಕ್ಟು, ಗೃಹ ನಿರ್ಮಾಣ ಮಂಡಳಿದು 76ನೇ ಇಸ್ವಿನಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. ಅಲ್ಲಿ ಲೋಕಲ್ ಇಂಜಿನಿಯರ್ನ ಕರೆದು ಕೇಳಿದೆ, ಅಲ್ಲಿ ಸೈಟ್ ಖಾಲಿ ಸೈಟ್ ಎಷ್ಟಿದೆಯಪ್ಪ ಅಂತ. ಆತ ಬಂದು ಹೇಳಿದೆ, ಸರ್ 76ನೇ ಇಸ್ವಿ ಸರ್, ಒಂದೂ ಸೈಟಲ್ಲಿ ಇಲ್ಲ, ಎಲ್ಲ ಮುಗಿದೋಗಿದೆ ಅಂತ. ನನ್ನ ಸ್ನೇಹಿತರ ಮನೆ ಪಕ್ಕಕ್ಕೆ ಒಂದು ಸೈಟ್ ಖಾಲಿ ಇತ್ತು, ಡಬ್ರೀಸ್ ಎಲ್ಲ ಹಾಕಿ ಮುಚ್ಚಿಟ್ಟಿದ್ರು. ನಾನು ಹೇಳಿದೆ, ಅಲ್ಲಿ ಹೋಗಿ ನೋಡ್ಕೊಂಡು ಬಾದ್ ನಮ್ಮದು. ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ 2ನೇ LCA ಉತ್ಪಾದನಾ ಲೈನ್ ಅನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಉದ್ಘಾಟಿಸಿದರು. ದೇಶೀಯವಾಗಿ ವಿನ್ಯಾಸಗೊಳಿಸಿರುವ 4.5 ಮಾದರಿ ಲಘು ಯುದ್ಧ ವಿಮಾನ ಹಾಗೂ ಬಹುಪಾತ್ರ ನಿರ್ವಹಣೆಯ ಲಘು ಯುದ್ಧ ವಿಮಾನಗಳನ್ನು ಈ ಘಟಕದಲ್ಲಿ ಉತ್ಪಾದಿಸಲಾಗುತ್ತದೆ. LCA 2ನೇ ಘಟಕ ಉದ್ಘಾಟನೆಯಿಂದ HAL ವಾರ್ಷಿಕವಾಗಿ 16 ವಿಮಾನಗಳನ್ನು ತಯಾರಿಸುವ ಸಾಮರ್ಥ್ಯ ಹೊಂದಲಿದೆ. ಮತ್ತೊಂದು ಕಾರ್ಯಕ್ರಮದಲ್ಲಿ HALನಿಂದ 83 LCA Mk-1A ವಿಮಾನವನ್ನು ಖರೀದಿಸುವ ಪ್ರಸ್ತಾವನೆಗೆ ಹಸಿರು ನಿಶಾನೆ ತೋರಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವರನ್ನು ರಾಜ್ಯ ಸರ್ಕಾರ ಸನ್ಮಾನಿಸಲಿದೆ. 48,000 ಕೋಟಿ ರೂಪಾಯಿಗಳ ಈ ಒಪ್ಪಂದದಿಂದ ರಾಜ್ಯದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದ್ದು ವಿಮಾನ ವಲಯಕ್ಕೆ ಸಹಕಾರಿಯಾಗಲಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. एयरक्राफ्ट का सेकेंड प्रोडक्शन जो है, द्वितीय जो उत्पादन लाइन है, उसकी शुरुआत बेंगलुरु में हो रही है हिंदुस्तान एरोनॉटिक्स लिमिटेड HAL की. HAL एक बड़ा नाम रहा है और अब इसके पहले ये प्रश्न उठते रहे हैं कि शायद
उसकी क्षमता के अनुसार HAL इसके पहले काम नहीं कर पा रहा था, लेकिन इस सरकार ने विशेष फोकस दिया है कि आत्मनिर्भर बने भारत रक्षा के क्षेत्र में। और अब ये जो तेजस लाइट कॉम्बैट एयरक्राफ्ट है उसकी सेकंड प्रोडक्शन लाइन की शुरुआत बेंगलुरु में। इसका उद्घाटन रक्षा मंत्री राजनाथ सिंह ने अभी किया। ये सीधी तस्वीरें आप बेंगलुरु से देख रहे हैं। ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಸಂಸ್ಥೆಯಲ್ಲಿ LCA ಲಘು ಯುದ್ಧ ವಿಮಾನ ತಯಾರಿಕೆಯ 2ನೇ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದರು. ವಾಯುಪಡೆ ಹಾಗೂ ಆತ್ಮನಿರ್ಭರ ಭಾರತ ಸಮ್ಮಿಶ್ರಣ ದೇಶದಲ್ಲಿ ಹೊಸ ಶಕ್ತಿ ಅನಾವರಣಕ್ಕೆ ಅವಕಾಶ ದೊರೆಯಲಿದೆ. ದೇಶೀಯ ಯುದ್ಧ ವಿಮಾನಗಳ ನಿರ್ಮಾಣಕ್ಕೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಹೇಳಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆಯಿಂದ ಇದೇ 5ರವರೆಗೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೆಯಲಿರುವ ಏರೋ ಇಂಡಿಯಾ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. HAL एरोनॉटिक्स की दुनिया की एक मानी जानी कंपनी है। HAL का नाम केवल लोग भारत में ही नहीं जानते हैं, बल्कि दुनिया के दूसरे देशों में जाइए, वहां पर भी लोग HAL से अच्छी तरह परिचित हैं। यानी इसकी एक क्रेडिबिलिटी है, एक इसकी साख है सारी दुनिया में। आज उसी हिंदुस्तान एरोनॉटिक्स लिमिटेड के नए तेजस प्लांट का उद्घाटन करते हुए मुझे बेहद खुशी हो रही है और इस अवसर पर अपनी तरफ से मैं आप सभी देवियों सज्जनों को हार्दिक बधाई भी देता हूं। ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನಗಳಲ್ಲಿ ಒಂದಾದ ಏರೋ ಇಂಡಿಯಾ ಪ್ರದರ್ಶನ 2021 ನಾಳೆಯಿಂದ ಫೆಬ್ರವರಿ 5ರವರೆಗೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೆಯಲಿದೆ. ವೈಮಾನಿಕ ಪ್ರದರ್ಶನದ ಹಿನ್ನೆಲೆಯಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬಾನಂಗಳದಲ್ಲಿ ಬಣ್ಣದ ಚಿತ್ತಾರ ಮೂಡಿಸುವ ಲೋಹದ ಹಕ್ಕಿಗಳ ಹಾರಾಟ ವೀಕ್ಷಿಸಲು ಜನ ಎದುರು ನೋಡುತ್ತಿದ್ದಾರೆ. ಈ ಬಾರಿಯ ಪ್ರದರ್ಶನದಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಒಟ್ಟು 14 ದೇಶಗಳ 601 ಪ್ರದರ್ಶನಕಾರರು ಭಾಗಿಯಾಗಲಿದ್ದಾರೆ. ಈ ಪೈಕಿ 523 ಭಾರತೀಯ ಪ್ರದರ್ಶನಕಾರರು ಹಾಗೂ 72 ವಿದೇಶಿ ಪ್ರದರ್ಶಕರು ಪಾಲ್ಗೊಳ್ಳಲಿದ್ದಾರೆ. DRDO, BEML, ಇಸ್ರೋ, HAL ಮೊದಲಾದ ಸ್ವದೇಶಿ ಸಂಸ್ಥೆಗಳು ತಮ್ಮ ಸಾಧನೆಗಳನ್ನು ಜನರ ಮುಂದಿಡಲು ಸಜ್ಜಾಗಿವೆ. ಪ್ರದರ್ಶನದಲ್ಲಿ ಭಾಗಿಯಾಗುವವರಿಗೆ ಕೋವಿಡ್ ನೆಗೆಟಿವ್ ಇರುವ ಪ್ರಮಾಣಪತ್ರ ಹೊಂದಿರುವುದು ಕಡ್ಡಾಯವಾಗಿದೆ. ಒಂದು ವೇಳೆ ವೈಮಾನಿಕ ಸಮೀಕ್ಷೆ ಪ್ರದರ್ಶನಕ್ಕೆ ಬಂದವರಿಗೆ ಸೋಂಕಿನ ಲಕ್ಷಣ ಕಂಡುಬಂದರೆ ಹೆಚ್ಚಿನ ತಪಾಸಣೆ ನಡೆಸಲು ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ವಿಶೇಷ ತಂಡಗಳೊಂದಿಗೆ ಪ್ರದರ್ಶಕರ ಸ್ಥಳದಲ್ಲಿ ನಿಯೋಜಿಸಲಾಗಿದೆ. ಈ ಬಾರಿ ವೈಮಾನಿಕ ಪ್ರದರ್ಶನವನ್ನು ವರ್ಚುವಲ್ ಮೂಲಕ ಸಾರ್ವಜನಿಕರ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ. ವರ್ಚುವಲ್ ಮೂಲಕ ವೀಕ್ಷಣೆ ಮಾಡುವವರು www.aeroindiavirtual.in ವೆಬ್ಸೈಟ್ನಲ್ಲಿ ಇಮೇಲ್ ಐಡಿ ನೋಂದಣಿ ಮಾಡಿ ಈ ಮೂಲಕ ದಿನದ 24 ಗಂಟೆಯೂ ವೀಕ್ಷಣೆ ಮಾಡಬಹುದಾಗಿದೆ. ಅಲ್ಲದೆ ಆನ್ಲೈನ್ ಮೂಲಕವೇ ಪ್ರದರ್ಶಕರ ಜೊತೆ ಚರ್ಚೆ ನಡೆಸಬಹುದಾಗಿದೆ. ರಾಜ್ಯದಲ್ಲಿ ಗಣಿಗಾರಿಕೆಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಸ್ಥಾಪಿಸಲು ಚಿಂತಿಸಲಾಗಿದ್ದು, ಈ ಸಂಬಂಧ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಲಾಗುವುದು ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ತಮ್ಮ ನೂತನ ಕಚೇರಿಗೆ ಪೂಜೆ ನೆರವೇರಿಸಿದ ನಂತರ ಅವರು
ಬೋವಿ ಜನಾಂಗ ತಲತಲಾಂತರದಿಂದ ಗಣಿಗಾರಿಕೆ ಮಾಡುತ್ತಿದೆ. ಅವರಿಗೆ ಶಿಕ್ಷಣ ನೀಡುವ ಕುರಿತು ಸರ್ಕಾರದೊಂದಿಗೆ ಚರ್ಚೆ ನಡೆಯುತ್ತಿದೆ. ಈಗಾಗಲೇ ಶಿವಮೊಗ್ಗದ ಹುಣಸೋಡಿಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಒದಗಿಸಲಾಗಿದೆ. ಗಣಿ ಮಾಲೀಕರಿಂದಲೂ ಪರಿಹಾರ ಕೊಡಿಸಲು ಮಾತುಕತೆ ಪ್ರಗತಿಯಲ್ಲಿದೆ. ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು ಗಣಿ ಪರವಾನಗಿಯನ್ನು ರದ್ದುಗೊಳಿಸಲಾಗಿದೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲು ಎಲ್ಲ ತಾಲೂಕುಗಳಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ತಂಡ ರಚಿಸಲಾಗಿದೆ ಎಂದು ತಿಳಿಸಿದರು. ಅವರ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಸರಳೀಕರಣ ಮಾಡುವಂಥದ್ದು ಅವರಿಗೆ ಅನುಕೂಲತೆ ಮಾಡಿಕೊಡುವಂಥದ್ರ ಕಡೆ ಮುಂದಿನ ತಿಂಗಳಿಂದ ಡಿವಿಷನ್ ವೈಸು ನಾವು ಪ್ರವಾಸವನ್ನು ಎಲ್ಲ ಅಧಿಕಾರಿಗಳೊಂದಿಗೆ ಹೋಗ್ತೇವೆ. ಮಂದಿಯಲ್ಲಿ ಪ್ರತಿಯೊಬ್ಬರಿಗೆ 5 ಲಕ್ಷ ರೂಪಾಯಿದಂತೆ ಒಂದು ಪರಿಹಾರವನ್ನು ಕೊಟ್ಟಿದ್ದೇವೆ. ಗಣಿ ಮಾಲೀಕರಿಂದಲೂ ಸಹಿತ ಅವರಿಗೆ ಆ ಕುಟುಂಬಗಳಿಗೆ ಒಂದು ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಜಿಲೆಟಿನ್ ಸ್ಫೋಟಕ ವಸ್ತುವನ್ನು ತಯಾರು ಮಾಡುವಂಥ ಆಂಧ್ರದಲ್ಲಿರುವಂಥವ್ರ ಮೇಲೂ ಎಫ್ಐಆರ್ ಮಾಡಿಸಿದ್ದೇವೆ. ಆ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ದಾವಣಗೆರೆಯಲ್ಲಿ ಎಫ್ಐಆರ್ ಆಗಿದೆ ಮತ್ತು ಗಣಿ ಲೈಸೆನ್ಸನ್ನು ರದ್ದು ಮಾಡಲಾಗಿದೆ. ಅಲ್ಲಿರುವಂಥ 4 ಜನರು ಅದರ ಮೇಲೂ ಸಹಿತ ಎಫ್ಐಆರ್ ಆಗಿದೆ. ಕೇವಲ ಶಿವಮೊಗ್ಗ ಘಟನೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ರೀತಿ ಮುಂಬರುವಂಥ ದಿವಸದಲ್ಲಿ ಈ ಘಟನೆಗಳು ನಡೀಬಾರ್ದು. ಅದರ ಜೊತೆಗೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕದಲ್ಲಿಯೂ ಸಹಿತ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಒಂದು ಸ್ಕ್ವಾಡನ್ನು ಮಾಡಿ ಪ್ರತಿಯೊಂದು ಚೆಕ್ ಪೋಸ್ಟ್ನಲ್ಲಿ ಈ ರೀತಿ ಸ್ಫೋಟಕ ವಸ್ತುಗಳನ್ನು ಸಾಗಿಸುವಂಥ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ಜಿಲ್ಲೆ ಕೊರೋನಾದಂತಹ ಸಾಂಕ್ರಾಮಿಕ ರೋಗವು ತಂದೊಡ್ಡಿರುವ ಆರ್ಥಿಕ ಸಂಕಷ್ಟದ ಮಧ್ಯೆಯೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉತ್ತಮ ಬಜೆಟ್ ಮಂಡಿಸಿದ್ದಾರೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವ ಡಿವಿ ಸದಾನಂದಗೌಡ ಅವರು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಸಚಿವರು ಆಯವ್ಯಯವು ತಾತ್ಕಾಲಿಕ ಅವಶ್ಯಕತೆಗಳ ಜೊತೆಗೆ ದೇಶವನ್ನು ಅಭಿವೃದ್ಧಿ ಪಥದ ಮೇಲೆ ಕೊಂಡೊಯ್ಯುವ ದೂರದೃಷ್ಟಿ ಪ್ರಸ್ತಾವನೆಗಳನ್ನು ಒಳಗೊಂಡಿದೆ. ಕೈಗಾರಿಕೆ ಸೇರಿದಂತೆ ಎಲ್ಲ ವಲಯಗಳನ್ನು ಸ್ವಾವಲಂಬಿಯಾಗಿ ರೂಪಿಸುವ ಆತ್ಮನಿರ್ಭರ್ ಬಜೆಟ್ ಇದಾಗಿದೆ. ಹಣಕಾಸು ಸಚಿವರಿಗೂ ಮತ್ತು ಅವರಿಗೆ ಮಾರ್ಗದರ್ಶನ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಯಾವುದೇ ಒಂದು ದೇಶದ ಅಭಿವೃದ್ಧಿಯಲ್ಲಿ ರಸ್ತೆ ಹಾಗೂ ರೈಲ್ವೆ ಸಂಪರ್ಕ ಮಹತ್ವದ ಪಾತ್ರ ವಹಿಸುತ್ತದೆ. ಹಾಗಾಗಿ ಈ ಇಲಾಖೆಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಭೂ ಸಾರಿಗೆ ಇಲಾಖೆಗೆ 1.18 ಲಕ್ಷ ಕೋಟಿ ರೂಪಾಯಿ ಒದಗಿಸಲಾಗಿದೆ. ಹಾಗೆಯೇ ರೈಲ್ವೆ ಇಲಾಖೆಗೆ 1.10 ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳ ಅಭಿವೃದ್ಧಿಪಡಿಸಲಾಗುತ್ತಿದೆ. ಹಾಗೆಯೇ ಎಲ್ಲ ರೈಲು ಮಾರ್ಗಗಳನ್ನು ವಿದ್ಯುದೀಕರಣ ಮಾಡಲು ಆಯವ್ಯಯದಲ್ಲಿ ಪ್ರಸ್ತಾವನೆಗಳು ಇವೆ ಎಂದು ತಿಳಿಸಿದರು. ಎಲ್ಲರಿಗೂ ಕೋವಿಡ್ ಲಸಿಕೆ ಒದಗಿಸಲು ಮೋದಿ ನೇತೃತ್ವದ ನಮ್ಮ ಸರ್ಕಾರವು ಕಟಿಬದ್ಧವಾಗಿದೆ. ಕೋವಿಡ್ ಲಸಿಕಾ ಅಭಿಯಾನಕ್ಕಾಗಿ ಈ ವರ್ಷ 35,000 ಕೋಟಿ ರೂಪಾಯಿ ಒದಗಿಸಲಾಗಿದ್ದು, ಇನ್ನೂ ಹೆಚ್ಚಿನ ಅನುದಾನದ ಅವಶ್ಯಕತೆ ಉಂಟಾದರೆ ಅದನ್ನು ಒದಗಿಸಲಾಗುವುದು ಎಂದು ಹಣಕಾಸು ಸಚಿವರು ಭರವಸೆ ನೀಡಿದ್ದಾರೆ ಎಂದರು. ಶಾಬಾಸ್ಗಿರಿ ಪಡ್ಕೊಳ್ಳೋದಕ್ಕಿಂತಲೂ ದೂರದರ್ಶಿತ್ವದ ಒಂದು ಬಜೆಟನ್ನು ಕಷ್ಟ ಕಾಲದಲ್ಲಿ, ಸವಾಲಿನ ಕಾಲದಲ್ಲಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ. ಇವತ್ತು ಯಾವ ಭಾಗವನ್ನು ಮುಟ್ಟಬೇಕಾಗಿತ್ತು ನಾವು? ಇಡೀ ದೇಶದ 130 ಕೋಟಿ ಜನರ ಆರೋಗ್ಯದ ಭಾಗ, ಅದಕ್ಕೆ ಪ್ರೈಮರಿ ಇಂಪಾರ್ಟೆನ್ಸ್ ಕೊಡಬೇಕಾದ ನಮ್ಮ ಕರ್ತವ್ಯ. 1 ವರ್ಷಗಳ ಕಾಲ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದಂಥ ವಿದ್ಯಾಕ್ಷೇತ್ರಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾದ್ದು ನಮ್ಮ ಕರ್ತವ್ಯ. 3ನೇದಾಗಿ ಉದ್ಯೋಗ ಇಲ್ಲದೆ ಆ ಬಳಲುತ್ತಿದ್ದಂಥ ಜನರ ಕೈಗಳಿಗೆ ಮತ್ತೆ ಉದ್ಯೋಗದ ಪುನರ್ಸ್ಥಾಪನೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಇಂದು ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪುಣ್ಯತಿಥಿ. ಇದರ ಅಂಗವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ಆಕ್ರಮಣಕಾರರ ದಬ್ಬಾಳಿಕೆ ವಿರುದ್ಧ ರಾಷ್ಟ್ರ ರಕ್ಷಣೆಗಾಗಿ ಖಡ್ಗವನ್ನೆತ್ತಿದ ಅಪ್ರತಿಮ ಹೋರಾಟಗಾರ್ತಿ ಕಿತ್ತೂರಿನ ವೀರವನಿತೆ ರಾಣಿ ಚೆನ್ನಮ್ಮಾಜಿ ಅವರ ಪುಣ್ಯತಿಥಿಯೆಂದು ಅವರಿಗೆ ಅದರ ಆದರಪೂರ್ವಕ ನಮನಗಳು. ಅವರ ರಾಷ್ಟ್ರಪ್ರೇಮ, ಧೈರ್ಯ, ಹೋರಾಟ, ತ್ಯಾಗಗಳು ಚಿರಸ್ಮರಣೀಯವಾಗಿವೆ ಎಂದು ಸ್ಮರಿಸಿದ್ದಾರೆ. ಚೆನ್ನೈನಲ್ಲಿರುವ ಅಮೆರಿಕದ ಕೌನ್ಸುಲ್ ಜನರಲ್ ಜುಡಿತ್ ರಾವಿನ್ ಅವರು ಮಾಹಿತಿ ತಂತ್ರಜ್ಞಾನ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಅವರನ್ನು ಬೆಂಗಳೂರಿನಲ್ಲಿ ನಿನ್ನೆ ಭೇಟಿ ಮಾಡಿದರು. ಭೇಟಿಯ ವೇಳೆ ರಾಜ್ಯದಲ್ಲಿ ಹೂಡಿಕೆಗೆ ಇರುವ ಅವಕಾಶಗಳು, ಮಾಹಿತಿ ತಂತ್ರಜ್ಞಾನ ಕಾರ್ಯನೀತಿ ಹಾಗೂ ಮತ್ತಿತರ ಅಂಶಗಳ ಬಗ್ಗೆ ಮಾಹಿತಿ ಪಡೆದರು. ಮಾಹಿತಿ ತಂತ್ರಜ್ಞಾನ ಉದ್ಯಮ ಉತ್ತೇಜಿಸಲು ಜಾರಿಗೊಳಿಸಲಾಗಿರುವ ಪ್ರೋತ್ಸಾಹಕ ಕ್ರಮಗಳು, ಭೂ ಸುಧಾರಣಾ ಕಾನೂನು ಸೇರಿದಂತೆ ಹಲವು ವಿಷಯಗಳ ಕುರಿತು ಪವರ್ ಪಾಯಿಂಟ್ ವಿಷಯ ಪ್ರಸ್ತಾಪಿಸಲಾಯಿತು.
ಅಶ್ವಥ್ ನಾರಾಯಣ, ರಾಜ್ಯದಲ್ಲಿ ಇರುವ ಅಮೆರಿಕದ ಕಂಪನಿಗಳು ಉತ್ತಮವಾಗಿ ಕಾರ್ಯಾಚರಣೆ ನಡೆಸುತ್ತಿವೆ. ಇನ್ನೂ ಹೆಚ್ಚಿನ ಕಂಪನಿಗಳು ಇಲ್ಲಿಗೆ ಬಂದು ಕಾರ್ಯಾಚರಣೆಯಲ್ಲಿ ತೊಡಗಲು ಅವಕಾಶಗಳಿದ್ದು, ರಾಜ್ಯ ಸರ್ಕಾರವು ಸಹಭಾಗಿತ್ವ ಸೇರಿದಂತೆ ಯಾವುದೇ ರೀತಿಯಲ್ಲಿ ಕೈಜೋಡಿಸಲು ಸಿದ್ಧವಿದೆ ಎಂದರು. ಜೂಡಿತ್ ರಾವಿನ್ ಸರ್ಕಾರದ ಯೋಜನೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಡಾ ರಮಣರೆಡ್ಡಿ, ಅಮೆರಿಕ ಕೌನ್ಸಿಲ್ ಜನರಲ್ ಕಚೇರಿಯ ರಾಜಕೀಯ ಆರ್ಥಿಕ ವಿಷಯ ತಜ್ಞ ಎಚ್ ಭರತ್ ಕುಮಾರ್ ಉಪಸ್ಥಿತರಿದ್ದರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಮಡಿವಾಳ ಮಾಚಿದೇವ ಜಯಂತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ನಿನ್ನೆ ಉದ್ಘಾಟಿಸಿದರು. ಬಳಿಕ ಸಚಿವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಧಾರ್ಮಿಕ ಸಾಮಾಜಿಕ ಮೂಡಿಸಿದ ಅನೇಕ ಶರಣರಲ್ಲಿ ಮಡಿವಾಳ ಮಾಚಿದೇವಯ್ಯ ಸಹ ಒಬ್ಬರು. ಇಂತಹ ಶರಣರ ಜಯಂತಿಯನ್ನು ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಚರಿಸಿಕೊಂಡು ಬರುತ್ತಿದೆ. 21ನೇ ಶತಮಾನದಲ್ಲಿ ಯುವ ಪೀಳಿಗೆಗಳಿಗೆ ಇಂತಹ ಆದರ್ಶ ವ್ಯಕ್ತಿಗಳ ಜಯಂತಿ ಆಚರಣೆ ಶ್ಲಾಘನೀಯ ಎಂದರು. ಅನೇಕ ಶರಣರು ಧಾರ್ಮಿಕ ಸಾಮಾಜಿಕ ಕ್ರಾಂತಿಯನ್ನು ಮೂಡಿಸಿರ್ತಕ್ಕಂಥ ಶರಣರಲ್ಲಿ ಅರಸುತನ ಮೇಲಲ್ಲ, ಅಗಸತನ ಕೀಳಲ್ಲ. ಅರಸ ಇರ್ಬೋದು, ಅದು ಭಾಳ ದೊಡ್ಡದು ಅಂತ ಯಾರು ಅಂತಂದರೆ ಅದೇನು ದೊಡ್ಡದಲ್ಲ. ಅಗಸತನ ಅಂದರೆ ಬಟ್ಟೆ ಒಗೆಯೋ ಒಂದು ಕೆಲಸ ಭಾಳ ಕೀಳ ಕೆಲಸ ಅಂತ ಯಾರು ಭಾವಿಸಿದ್ರೆ ಅದೂ ಅಲ್ಲ ಅಂಥೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಬೇರೆ ಬೇರೆಯವರು ಮಾಡಬೇಕಾಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಜವಾಬ್ದಾರಿಗಳನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಡಿವಾಳ ಮಾಚಯ್ಯನವರು ಹೇಳಿರ್ತಕ್ಕಂಥ ಮಾತಿ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು. ಮಡಿವಾಳ ಮಾಚಯ್ಯ ಮಡಿಯಿಂದ ಶುದ್ಧಗೊಳಿಸಿ ಮಡಿಯಿಂದ ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 8,635 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,66,245ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,63,353 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 1.52ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,04,48,406 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 97.05ರಲ್ಲಿದೆ. ದೇಶದಲ್ಲಿ ಈವರೆಗೆ 1,54,486 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.43ರಷ್ಟಿದೆ. ದೇಶದಲ್ಲಿ ಈವರೆಗೆ 39,50,156 ಮಂದಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ. ಬೆಂಗಳೂರಿನ ಯಲಹಂಕ ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆ ಘಟಕದ ವತಿಯಿಂದ 32ನೇ ತಂಡದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪೊಲೀಸ್ ಮಹಾನಿರ್ದೇಶಕ ಪಿಕೆ ಗರ್ಗ್ ಭಾಗಿಯಾಗಿ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೈಗಾರಿಕೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಕಲಿಕೆಯಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಯೋಜನೆ ಉತ್ತಮವಾಗಿ ಅನುಷ್ಠಾನಗೊಂಡಿದ್ದು, ಶಾಲೆಯ ಮಕ್ಕಳು ಈ ಲ್ಯಾಬ್ನ ಸಹಾಯದಿಂದ ಉತ್ತಮವಾಗಿ ಕಲಿಕೆಯಲ್ಲಿ ತೊಡಗಿದ್ದಾರೆ. ಒಂದು ಲ್ಯಾಬ್ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ಹಾಗೂ ಲ್ಯಾಬ್ನ ನಿರ್ವಹಣೆಗೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿಯನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ.
ಅದರಿಂದ ನಮ್ಗೆ ಇನ್ನೂ ಸುಮಾರು ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ಪ್ರಿಯದರ್ಶಿನಿ ತಂತ್ರಜ್ಞಾನದ ಮಾಹಿತಿ ಇರಲಿಲ್ಲ. ಲ್ಯಾಬ್ನ ಮೂಲಕ ಹಲವು ಅನ್ವೇಷಣೆಯಲ್ಲಿ ತೊಡಗಿದ್ದು ಈ ಯೋಜನೆಯನ್ನು ರೂಪಿಸಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಎಂದರು. ಬೇರೆಯವ್ರಿಗೂ ಯೂಸ್ ಆಗಬೇಕು ಅನ್ನೋದೇ ಆದ್ರೆ ನಮ್ಗಿದು ಬಂದಿದೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ. ಇದರಿಂದ ತುಂಬಾ ಯೂಸಸ್ ಆಗ್ತಿದೆ. ಹಾಗೆ ರೈತರುಗಳಿಗೂ ತುಂಬಾ ಮತ್ತೋರ್ವ ವಿದ್ಯಾರ್ಥಿನಿ ಯಶೋಧ ಕೃಷಿಯಲ್ಲಿ ಕೈಗಾರಿಕೆ ಅಳವಡಿಕೆ ಬಗ್ಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ತಿಳಿದುಕೊಳ್ಳುತ್ತಿದ್ದು ಕೃಷಿಗೆ ಅನುಕೂಲವಾಗುವ ಯಂತ್ರಗಳನ್ನು ಅನ್ವೇಷಣೆ ಮಾಡಲು ಮುಂದಾಗಿರುವುದಾಗಿ ತಿಳಿಸಿದರು. ನೀರು ವೇಸ್ಟ್ ಆಗೋದಕ್ಕೂ ಕರೆಂಟ್ ಸೇವ್ ಆಗೋದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿ ನಮ್ಗೆ ಸರ್ ಎಲ್ಲ ಟೀಚಿಂಗ್ಸ್ ಮಾಡಿ ತುಂಬಾ ಹೇಳ್ಕೊಟ್ಟಿದ್ದಾರೆ ಸರ್. ನಾವು ಈ ತರ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಗ್ರಾಮೀಣ ಪ್ರತಿಭೆ ಮುಖ್ಯ ಶಿಕ್ಷಕ ಟಿಎನ್ ಸಿದ್ದಲಿಂಗಾರಾಧ್ಯ ಅಟಲ್ ಟಿಂಕರಿಂಗ್ ಯೋಜನೆ ಆಶಯವೇ ಆಲೋಚನೆ, ಅವಲೋಕನ ಮತ್ತು ಆವಿಷ್ಕಾರ. ಈ ನಿಟ್ಟಿನಲ್ಲಿ ಶಾಲೆಯ ವಿದ್ಯಾರ್ಥಿಗಳು ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದು ಈ ಯೋಜನೆಯಿಂದ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಪ್ರೋತ್ಸಾಹ ದೊರಕುತ್ತಿದೆ ಎಂದರು. ಈ ಒಂದು ಪ್ರಯೋಗಾಲಯ ಬಹಳ ಸಹಕಾರಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಲ್ಯಾಬ್ ಅಲ್ಲಿ ಮಕ್ಕಳಿಗೆ ಒಂದೇ ಸಲ ಲ್ಯಾಬ್ ಮೇಲ್ವಿಚಾರಕ ಬಿಕೆ ಮಂಜುನಾಥ್ 12 ಲಕ್ಷ ರೂಪಾಯಿ ಮೌಲ್ಯದಲ್ಲಿ ರಚನೆಯಾಗಿರುವ ಈ ಲ್ಯಾಬ್ನಲ್ಲಿ ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕಲ್, ಅಂತರ್ಜಾಲ ವ್ಯವಸ್ಥೆ ಇದ್ದು ವಿದ್ಯಾರ್ಥಿಗಳು ಹೆಚ್ಚಿನ ಆಸಕ್ತಿಯಿಂದ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವ ವ್ಯವಸ್ಥೆ ಇದೆ ಎಂದು ತಿಳಿಸಿದರು. ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದೆ ಇವರು ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ತಗೊಂಡಾಗ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದಾಗ ಅಲ್ಲೆಲ್ಲ ತುಂಬ ಈಸಿಯಾಗಿ ಬಳಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 980 ಅಂಕಗಳ ಏರಿಕೆಯೊಂದಿಗೆ 49,580ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 356 ಅಂಕಗಳ ಏರಿಕೆಯೊಂದಿಗೆ 14,634ರಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಪ್ರತಿಭಟನೆ ಕುರಿತ ಚರ್ಚೆಗೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಆಗ್ರಹ, ಕಲಾಪ ಹಲವು ಬಾರಿ ಮುಂದೂಡಿಕೆ. ಮಾದಕ ವಸ್ತು ತಡೆಗಟ್ಟಲು ಸರ್ಕಾರದಿಂದ ನಿರಂತರ ಪ್ರಯತ್ನ, ಹುಕ್ಕಾ ಬಾರ್ ನಿಷೇಧಕ್ಕೆ ಗಂಭೀರ ಚಿಂತನೆ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಲಘು ಯುದ್ಧ ವಿಮಾನಗಳ ಅನಾವರಣ, ಎಚ್ಎಎಲ್ ಘಟಕದಿಂದ ವಾರ್ಷಿಕ 16 ವಿಮಾನ ತಯಾರಿಸುವ ಸಾಮರ್ಥ್ಯ. ಹಾಗೂ ರಾಜ್ಯದಲ್ಲಿ ಗಣಿಗಾರಿಕೆಗೆ ಸಂಬಂಧಿಸಿದ ವಿಶ್ವವಿದ್ಯಾಲಯ ಸ್ಥಾಪಿಸಲು ಮುಖ್ಯಮಂತ್ರಿಯೊಂದಿಗೆ ಚರ್ಚೆ, ಸಚಿವ ಮುರುಗೇಶ್ ನಿರಾಣಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.